ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಬಂದು ಇವತ್ತು ಗೋಧಿ ರೊಟ್ಟಿ. ಮೂಳೆ ಅಲ್ಲ ಅದು, ಪೀಸ್ ಮಾಡ ಇಲ್ಲಿ ತುಂಡು ತುಂಡು ಮಾಡಿರೋದು ತಿನ್ಬೇಕು ತಾನೆ. ನಂದು ಇನ್ನೂ ತಿಂಡಿ ಆಗಿಲ್ಲ. ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ ನೋಡಿ. ಏನು ತಿಂಡಿ? ತಿಂಡಿ ಏನು? ಚಪಾತಿ. ಚಪಾತಿ ಅಲ್ಲ, ರೊಟ್ಟಿ. ಆಮೇಲೇನು? ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಚಿಕನ್ ಗೊಜ್ಜು. ಅವಳದೇ ಇವತ್ತು ಮೊದಲು ತಿಂಡಿ. ದಿನ ಅವಳೇ ಫಸ್ಟ್ ತಿಂಡಿ ತಿನ್ನೋದು ನೋಡಿ. ಗೋಧಿ ರೊಟ್ಟಿ ನೋಡಿ, ರೊಟ್ಟಿ ಹಾಕಿದ್ದೀನಿ. ಗೋಧಿ ರೊಟ್ಟಿ ಬೆಳಗಿನ ತಿಂಡಿ ಬಂದು ಏನು ಮಾಡ್ಬೇಕನ್ನೋದು ನನ್ನ ಮಗಳೇ ಹೇಳ್ತಾಳೆ. ಇವತ್ತು ಇಂಥದ್ದೇ ಮಾಡಬೇಕು ಅಂದರೆ ಇಂಥದ್ದೇ ಮಾಡಬೇಕು ಅವಳಿಗೆ. ಅವಳು ಏನಿದ್ರು ಈ ಗೋಧಿ ರೊಟ್ಟಿ, ಆಮೇಲೆ ರವೆ ರೊಟ್ಟಿ, ರವೆ ದೋಸೆ, ಇಡ್ಲಿ, ಈ ಚಪಾತಿ ಅಂದರೆ ತುಂಬ ಇಷ್ಟ ಅವಳಿಗೆ. ಅವಳೇ ಹೇಳಿ ಮಾಡಿಸ್ಕೊಳ್ತಾಳೆ. ಇವತ್ತು ಗೋಧಿ ದೋಸೆ ಮಾಡು ಮಮ್ಮಿ ಅಂತ ಹೇಳಿದ್ಳು, ಗೋಧಿ ರೊಟ್ಟಿ ಮಾಡು ಮಮ್ಮಿ ಅಂದಳು. ಹಾಗಾಗಿ ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಬಂದು ಬೆಳಿಗ್ಗೆ ಮಾಡಿದ್ದು. ಅದ್ರ ಜೊತೆ ಸ್ವಲ್ಪ ಚಿಕನ್ ಗೊಜ್ಜು ಇತ್ತು. ಅದನ್ನೇ ಈಗ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಮಧ್ಯಾಹ್ನಕ್ಕೆ ಏನಾದ್ರು ಮಾಡಬೇಕಷ್ಟೇ. ಏನ ಯಾಕೆ? ಆಯ್ತಾಯ್ತು, ನಿಲ್ಲಿಸ್ತೀನಿ. ತಿಂಡಿ ಹೆಂಗಿದೆ? ತಿಂಡಿ ಹೇಗಿದೆ? ಹೌದಾ? ಚೆನ್ನಾಗಿದ್ದ? ಹಾಂ, ಸರಿ, ತಿನ್ಕ. ಗೋಧಿ ರೊಟ್ಟಿ ಮಾಡೋದು ತುಂಬ ಈಸಿ. ಸ್ವಲ್ಪ ನೀರು ಹೀಗೆ ಚಿಮ್ಮಿಸ್ಬಿಟ್ಟು ಗೋಧಿ ಹಸಿಟ್ಟು ಕಲಸಿರ್ತೀವಲ್ವ, ಆ ಮಿಶ್ರಣ ಹಿಂಗೆ ಹಾಕ್ಬಿಡೋದು ಅಷ್ಟೇ. ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಂಥರಲ್ಲಿ ಬೇಕಾದ್ರೆ ತಿನ್ಬೋದು. ಚಟ್ನಿ, ಸಾಗು, ಸಾರು, ಸಾಂಬಾರು, ಗೊಜ್ಜು ಬೇಕಾದ್ರೆ ಹಂಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಓಯ್, ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗೀತು. ಇನ್ನೂ ಕೆಲಸ ಇದೆ. ನೆನ್ನೆ ಬಟ್ಟೆಗಳೆಲ್ಲ ಒಗ್ದಾಕಿದೆ, ಅದೆಲ್ಲ ಈಗ ಮಡಚಬೇಕು. ಮನೆ ಕಸ ಗುಡಿಸಿ ಆಯಿತು. ಮನೆ ಕಸ ಗುಡಿಸಿ ಒರೆಸಿ ಆಗಿದೆ. ಇನ್ನೇನಿದ್ರು ಬಟ್ಟೆ ಮಡಚಬೇಕು. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಬನ್ನಿ, ಬಟ್ಟೆ ಎಷ್ಟು ರಾಶಿ ಬಿದ್ದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ರಾಶಿ ಇದೆ ಅಂತ. ಇದೆಲ್ಲ ಈಗ ಮಡಚಬೇಕು. ನಿಧಾನ ಎಲ್ಲ ಎಳೆದು ಮಂದಲ್ಗೆ ಹಾಸಿದ್ದೀನಿ. ಚಾಪೆ ಅದಕ್ಕೆ ಹಾಕ್ತಿದ್ದಾಳೆ. ನಿಧಾನ ಎಳಿಬೇಕು. ನೋಡಿ ಎಷ್ಟು ರಾಶಿ ಇದೆ ಅಂತ. ಇದೆಲ್ಲ ಮಡಚಬೇಕೀಗ. ಮೇಲಿಂದ ಎಳಿ.
ಹೇಳಿ 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 ನಮ್ಮ ನಿಂದೆ ಬಂದು ಒಂದು ಎರಡು ನಾಲ್ಕು ಎಷ್ಟು ತುಂಬೋದು ಎಷ್ಟಿದೆ ಅಂತ ಬಟ್ಟೆ ನಾಲ್ಕು ಬಟ್ಟೆ ನಾನು 4 ನಿನ್ ಬಟ್ಟೆ ಇರ್ಲಿಲ್ಲ ಅಯ್ಯೋ ನನಗೆ ಫ್ರೆಂಡ್ಸ್, ಇದು ಒಂದಿನ ಪೂರ್ತಿ ಒಗ್ದಿರೋ ಬಟ್ಟೆ. ಇದು ರಾಶಿ ರಾಶಿ ಬಟ್ಟೆ ಬಿದ್ದದ ನೋಡಿ. ಯಾಕೆ ಇಷ್ಟೊಂದು ಬಟ್ಟೆ ಬೀಳ್ತಂದರೆ ತುಂಬ ದಿನದಿಂದ ನಾನು ಏನೇ ಇಟ್ಕೊಂಡಿಲ್ಲ. ಇದು ಒಂದು ವಾರದ ಬಟ್ಟೆ ಇಷ್ಟು ಬಿದ್ದದೆ ಅಂದರೆ ನಮಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ನೀರು ಬಿಟ್ಟಾಗ ನಾವು ಇರೋ ಬಟ್ಟೆನೆಲ್ಲ ಒಕ್ಕೋಬೇಕು. ನೀರು ಬಿಟ್ಟ ದಿನವೇ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಬಟ್ಟೆ ಒಗೆಯೋದಾಗಲಿ, ತೊಟ್ಟಿ ಡ್ರಮ್ನೆಲ್ಲ ತೊಳೆಯೋದಾಗಲಿ, ಇದನ್ನೆಲ್ಲ ಮಾಡ್ಕೊಬಿಡ್ತೀನಿ. ಅವತ್ತೇ ಮಾಡಬೇಕು. ಅವತ್ತೇ ನೀರು ಬಿಟ್ಟಾಗೆಲ್ಲ ಎಲ್ಲ ನಾನು ಮಾಡಿಕೊಂಡು ನೀಟಾಗಿ ಎಲ್ಲ ಫ್ರೆಶ್ ಆಗಿರೋ ನೀರನ್ನ ತುಂಬಿಸಿ ಇಟ್ಕೊಂಡ್ರೆ ಇನ್ನೇನಿದ್ರು ಅದು ಖಾಲಿ ಆದಮೇಲೆ ನಾನು ತೊಳಿತಾ ಇರ್ತೀನಿ. ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಬಟ್ಟೆಗಳು ಇಷ್ಟೊಂದು ರಾಶಿ ಬಿದ್ದಿದೆ. ನನ್ನ ಸೀರೆಗಳು ಅಷ್ಟೇ. ಸೀರೆ ಒಂದು 7-8 ಸೀರೆ ಇರ್ಬೋದು. ಅದು ಒಂದು ಸಲ ಉಟ್ಕೊಂಡು ಹೋದರೆ ನಾನು ಪುನಃ ಉಟ್ಕೊಳ್ಳಲ್ಲ. ಅದು ನೀರಿಗೆ ಹಾಕಿದ ಮೇಲೇ ಉಟ್ಕೊಳ್ಳೋದು. ಹಾಗಾಗಿ ಎಲ್ಲ ಜಾಸ್ತಿನೇ ಬಿದ್ದಿದೆ ನೋಡಿ. ನನ್ನ ಮಗಳಂತೂ ವಟ 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 ಅಂತ ಮಾತಾಡ್ತಾ ಇದ್ದಾಳೆ. ಎಷ್ಟು ಮಾತಾಡ್ತಿದ್ದಾಳೆ ಅಂದರೆ ನೋಡಿ, ನಾನು ಯಾವ ಥರ ವೀಡಿಯೋ ಮುಂದೆ ನಿಂತ್ಕೊಂಡು ಮಾತಾಡ್ತೀನೋ ಸೇಮ್ ಅದೇ ಥರ ಅವಳು ಮಾತಾಡ್ತಾಳೆ. ನಾನೇನು ಯಾವ ಥರ ಮಾತಾಡ್ತೀನೋ ಫ್ರೆಂಡ್ಸು ಅಂತೆಲ್ಲ ಮಾತಾಡ್ತೀನಲ್ವ, ಹಾಗೆಯೇ ಅವಳು ಮಾತಾಡ್ತಾಳೆ. ಮಾತಾಡ್ತಾನೇ ಇರ್ತಾಳೆ ಅವಳು. ತುಂಬ ಮಾತಾಡ್ತಾಳೆ. ವಟ 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 ಅಂತ ಇರ್ತಾಳೆ. ಥರ ಕೇಳೋಕ್ಕೂ ಚಂದ ಅಲ್ವಾ. ನಾವು ಒಬ್ಬರೇ ಇರೋದು ಮನೇಲಿ, ಜೊತೆಲಿ ಯಾರು ಇರೋಲ್ಲ. ಈ ಥರ ಮಕ್ಕಳು ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಹಾಗೆ ನಮಗೆ ಕೆಲಸ ಮಾಡಿದಾಗೇನೂ ಗೊತ್ತಾಗಲ್ಲ. ನನ್ನ ಮಗಳಂತೂ ತುಂಬ ಮಾತಾಡ್ತಾ ಇರ್ತಾಳೆ. ಹಾಗೆಯೇ ಈ ಕಡೆ ಒಂದು 2-3 ದಿನದಿಂದ ಫುಲ್ಲು ಮಳೆ. ಮೊನ್ನೆನೂ ಮಳೆ ಹುಯ್ತು, ನೆನ್ನೆನೂ ಮಳೆ ಹುಯ್ತು, ಮೊನ್ನೆನೂ ಮಳೆ ಹುಯ್ತು. ಒಟ್ಟಿನಲ್ಲಿ 3 ದಿನದಿಂದ ತುಂಬ ಮಳೆ ಹುಯ್ತಾ ಇದೆ. ನೆನ್ನೆ ಅಂತೂ ತುಂಬ ಜಾಸ್ತಿಯಾಗಿ ಹುಯ್ತು. ಮಳೆ ಜೋರಾಗಿ ಬರ್ತಾಯಿತ್ತು. ಮಳೆ ಬಂದ ರಭಸಕ್ಕೆ ನಮ್ಮದು ಹಂಚಿನ ಮನೆ ಆಗಿರೋದ್ರಿಂದ ಏನಾಯ್ತಿತ್ತು, ಎಲ್ಲ ಕಡೆ ಸುರಿತಿತ್ತು, ಚೊಟ್ತಿತ್ತು. ಇಷ್ಟು ದಿನ ಮಳೆ ಬಂದರೆ ಅಷ್ಟೇನು ಚೊಟ್ಟುತ್ತಾ ಇತ್ತಿಲ್ಲ. ಸ್ನಾನದ ಮನೆ ಮಾತ್ರ ಸ್ವಲ್ಪ ಸುರಿತಾಯಿತ್ತು. ನೆನ್ನೆ ಮಾತ್ರ ಹುಯ್ದ ಮಳೆಗೆ ನೆನ್ನೆ ಸ್ವಲ್ಪ ಜೋರಾಗಿ ಹುಯ್ತು. ಹಾಗಾಗಿ ಸುರಿತಿತ್ತು ಅಡುಗೆ ಮನೆ, ಆಮೇಲೆ ರೂಮು, ಹಾಲ್ ಒಂದು ಬಿಟ್ಟು ಇನ್ನೆಲ್ಲ ಕಡೆ ಸುರಿತಾಯಿತ್ತು. ನನ್ನ ಮಗಳು ನೋಡಿ, ಅವಳಿಗೆ ಚಿಕ್ಕ ಪಾಪ ಆಗಿದ್ದಾಗ ನಾವು ಈ ಸ್ವೆಟರ್ ತೆಗ್ದಿದ್ದು, ಅದನ್ನ ಹಾಕಬೇಕು ಮಮ್ಮಿ ಅಂದ್ಕೊಂಡು ಹಾಕ್ಕೊಳ್ತಾ ಇದ್ದಾಳೆ ನೋಡಿ. ತುಂಬ ತರಲೆ ಮಾಡ್ತಾನೆ ಇರ್ತಾಳೆ. ಫ್ರೆಂಡ್ಸ್, ಎಲ್ಲ ಆಲ್ರೆಡಿ ಎಲ್ಲ ಮಡಚಿ ಆಗಿದೆ. ಎಲ್ಲ ನೀಟ್ ಮಾಡಿದ್ದೀವಿ ನೋಡಿ. ಎಲ್ಲ ಮಡಗಿದ್ದೀವಿ. ಇನ್ನೇನಿದ್ರು ಬೀರಿಗೆ ಹಾಕಿರೋದು ಇಲ್ಲ. ಇದೆಲ್ಲ ನನ್ನ ಸೀರೆಗಳು. ಇದೆಲ್ಲ ಬೀರೊಳಗೆ ಮಡಗೋದು. ಸೀರೆ ನೋಡಿ ಎಷ್ಟಿದೆ ಅಂತ. ಜಾಸ್ತಿ ಇದೆ ಸೀರೆಗಳು. ಅಪ್ಪ, ಬೀರ್ ಡೋರ್ ತೆಗಿಯೋಕ್ಕಾಗಲ್ಲ.
ಇವಳೆ ಹೋಗಿ ತೆಗಿತೀನಿ ಅಂತ ನಿಂತವಳೆ ನೋಡಿ, ಹಿಡ್ಕೊಂಡು ಎಳಿತಾಳೆ. ಅಲ್ಲಿ ಲಾಕ್ ಮಾಡಿದ್ದೀನಿ ತಾನೆ, ಬಾಯಿಂದ ಬಟ್ಟೆ ತೆಗಿ ಬಾಯಿಂದ ಬಟ್ಟೆ. ಎಲ್ಲ ಅಲ್ಲಿ ಲಾಕ್ ಮಾಡಿದ್ದೀನಿ ನಾನು, ತೆಗಿಯೋಕ್ಕಾಗ. ನೀರು ಸ್ವಲ್ಪ ಬಿಡೋದು ಕಮ್ಮಿ ಅಲ್ವಾ, ವಾರಕ್ಕೆ ಒಂದ್ಸಲ ಬಿಡ್ತಾರಲ್ವ, ಹಾಗಾಗಿ ಬಟ್ಟೆಗಳು ರಾಶಿ ಬಿದ್ದುಬಿಟ್ಟಿತ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅದನ್ನೆಲ್ಲ ಮಡಚಿ ಮಡಗದೆ. ಬೀರಲ್ಲಿ ಬೀರ್ ಪೂರ್ತಿ ನಂದೇ ಸೀರೆ ಇರೋದು. ಜಾಸ್ತಿ ನಾನು ಸೀರೆನೇ ಉಟ್ಕೊಳ್ಳೋದಲ್ವ, ಹಾಗಾಗಿ ಸೀರೆ ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಒಂದು ಬೀರು ಫುಲ್ಲು ನನ್ನದೇ ಇರೋದು ಸೀರೆ. ನನ್ನ ಮಗಳದ್ದು ನನ್ನ ಮನೆಯವ್ರದ್ದು ಬಟ್ಟೆನೆಲ್ಲ ಬ್ಯಾಗ್ಗಳಿಗೆ ಹಾಕಿ ಮಡಗ್ಬಿಟ್ಟಿದ್ದೀನಿ. ಬೀರಲ್ಲಿ ಮಾತ್ರ ನನ್ನ ಸೀರೆ ಇಟ್ಕೊಂಡಿರೋದು. ಸುಮ್ಮನಿರು ಹೊಡೆದೋಗುತ್ತೆ. ಡ್ರೆಸ್ಸು ಹಾಕ್ಕೊಳ್ತೀನಿ, ಆದರೆ ರೇರು, ಜಾಸ್ತಿ ಹಾಕ್ಕೊಳ್ಳೋಣ ನಾನು. ಜಾಸ್ತಿ ಅಂದರೆ ಸೀರೆನೇ ಉಟ್ಕೊಳ್ಳೋದು, ಎಲ್ಲೂ ಹೋಗಲಿ ಸೀರೆನೇ ಉಟ್ಕೊಳ್ಳೋದು. ಹಾಗಾಗಿ ಒಂದು ಬೀರು ಫುಲ್ಲು ನನ್ನದೇ ಸೀರೆ ಅದೇ. ನೋಡಿ ಫ್ರೆಂಡ್ಸ್, ಎಷ್ಟು ಸೀರೆ ಇದು, ಬಾಳೆ ಒಂದು ಸೀರೆ. ಬ್ಲೌಸೇ ಬೇರೆ ಸೀರೆನೇ ಬೇರೆ ಇಟ್ಟಿರ್ತೀನಿ. ಬ್ಲೌಸು ಬೇರೆ ಸೀರೆ ಬೇರೆ ಇಟ್ಟರೆ ನಮಗೆ ಈಸಿ ತಗೊಳಕ್ಕೆ. ತುಂಬಿ ಮಡಗಬೇಕಾಗಿರೋ ಬಟ್ಟೆ ಎಲ್ಲ ತುಂಬಿ ಆಯಿತು. ಇನ್ನೇನಿದ್ರು ಅಡುಗೆ ಮಾಡಬೇಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.